ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬುಧವಾರ. ನಾನು ನಿನ್ನೆ ನಿಮಗೆ ಗೊತ್ತು ನಮ್ಮೂರಿಗೆ ಹಾಸನ್ಗೆ ಹೋಗಿದ್ದೆ ಫ್ರೆಂಡ್ಸ್. ನಾನು ಅಲ್ಲಿ ಸ್ವಲ್ಪ ನಂದು ಏನಿಲ್ಲ ಫ್ರೆಂಡ್ಸ್, ನನಗೆ ಸ್ವಲ್ಪ ಕೆಲಸ ಇತ್ತು, ಹೋಗಿದೆ. ಮತ್ತು ನಂದು ಹಳೇದು ಸ್ವಲ್ಪ ಬ್ಯಾಂಗಲ್ಸು ನಿಮಗೆ ಗೊತ್ತು, ಬಳೆ ಅದು ಎಲ್ಲ ಚುಚ್ಚಿ ಮುರಿದೋಗಿತ್ತು ಫ್ರೆಂಡ್ಸ್. ಹಂಗಾಗಿ ಅದನ್ನು ಸ್ವಲ್ಪ ರೆಡಿ ಮಾಡಿಸೋಣ ಅಂತ ಹೋಗಿದೆ. ಆದರೆ ಫ್ರೆಂಡ್ಸ್, ಇವಾಗ ಅಕ್ಷಯ ತೃತೀಯ ಅಲ್ವಾ ಫ್ರೆಂಡ್ಸ್. ಚಿನ್ನದ ರೈಟು ಎಷ್ಟಾಗಿದೆ ಅಂದರೆ ಹೇಳ್ಬಾರ್ದು. ಈಗ 916 ಬಂದು 9200 ಅಂತ ಹೇಳ್ತಾರೆ ಫ್ರೆಂಡ್ಸ್. ಆದರೆ 9200ಕ್ಕೆ 1 ಗ್ರಾಮ್ಗೆ ಟೋಟಲ್ಲು 11200 ಆಗುತ್ತೆ ಫ್ರೆಂಡ್ಸ್. ಯಾರಾದರೂ ನೀವು ಒಡವೆ ಏನಾದರೂ ಮಾಡಿಸ್ಕೋಬೇಕು ಅಂದರೆ ಈ ಟೈಮಲ್ಲೇ ಮಾಡಿಸಿ. ಯಾಕೆಂದರೆ ಫ್ರೆಂಡ್ಸ್, ಇನ್ನು ಚಿನ್ನ ಫ್ರೆಂಡ್ಸ್ ರೈಟ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಾವು ಚಿನ್ನ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಳ್ಳೇಬಾರ್ದು ಫ್ರೆಂಡ್ಸ್. ಅಷ್ಟು ನಮ್ಮಂಥ ದಡ್ಡರು ಆಮೇಲೆ ಬೇರೆ ಯಾರೂ ಇರಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್, ಇವಾಗ ನೋಡಿ, ನಾವೆಲ್ಲರೂ ನಮ್ಮದಾಲೆ ಆ ಏಜು ಮುಗಿಯಪ್ಪಂತು, ಅರ್ಧ ಏಜ್ ಮುಗ್ದಿದೆ ಅಂದ್ಕೊಳ್ಳಿ. ಈಗ ಆಲ್ರೆಡಿ ನಮಗೆ ಒಡವೆ ಮಾಡಿಸ್ಕೊಂಡಿರ್ತೀವಿ, ಹಾಕೊಂಡಿರ್ತೀವಿ, ಸ್ವಲ್ಪ ಆಸೆ ಕಳೆದಿರ್ತೀವಿ. ಇನ್ನು ಈಗಿನ ಜನ್ರೇಷರು ಫ್ರೆಂಡ್ಸ್ ಮದುವೆ ಆಗಬೇಕು, ಅವರು ನಾನು ಆ ಒಡವೆ ತೊಗೋಬೇಕು, ಈ ಒಡವೆ ತೊಗೋಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ನಿಮಗೆ ಗೊತ್ತು, ಈ ಮನುಷ್ಯ ಅಂದಮೇಲೆ ಆಸೆ ಯಾರಿಗಿರಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತಾ. ಹಂಗಾಗಿ ಫ್ರೆಂಡ್ಸ್, 1 ಗ್ರಾಮ್ ಚಿನ್ನ ಬಂದು 11200 ಬೀಳುತ್ತೆ. ಅವರು ಫ್ರೆಂಡ್ಸ್ ಹೇಳೋದು 9200 ಹೇಳ್ತಾರೆ. ಟ್ಯಾಕ್ಸ್ ತೊಗೋತಾರೆ, GST ತೊಗೋತಾರೆ, ಎಲ್ಲನೂ ತೊಗೋತಾರೆ ಫ್ರೆಂಡ್ಸ್. ಹಂಗಾಗಿ ಎಲ್ಲ ಕಡೆನೂ ಅಷ್ಟೇ ಫ್ರೆಂಡ್ಸ್. ಹಾಸನಲ್ಲಿ SRS ಅಂಗಡಿ ಅಂತ ಫ್ರೆಂಡ್ಸ್. ಈ ವಿಡಿಯೋನ ಯಾರಾದರೂ ನಮ್ಮೂರ ಕಡೆಯವ್ರು ನೋಡಿದ್ರೆ ಅವ್ರಿಗೇನು ನಾವು ಹೇಳೋ ಆಗಿಲ್ಲ. ಯಾಕಂದರೆ ಫ್ರೆಂಡ್ಸ್, ಅದು 50-60 ವರ್ಷದಿಂದ ಫೇಮಸ್ ಆಗಿದೆ ಆ ಅಂಗಡಿ. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ಗೊತ್ತಾ, ಆ ಅಂಗಡಿಲಿ ಚಿನ್ನ ನೀವು ತಗೊಂಡಾಗ ಯಾವ ಕಲರ್ ಇರುತ್ತೆ, ನೀವು ಎಷ್ಟು ವರ್ಷ ಹಾಕಿ ಮತ್ತು ರಿಟರ್ನ್ ಕೊಡುವಾಗಲೂ ಫ್ರೆಂಡ್ಸ್ ಒಂದು ಚೂರು ಕಲರ್ ಚೇಂಜ್ ಆಗೋಲ್ಲ. SRS ಜ್ಯುವೆಲರ್ಸ್ ಅಂತ ಸಂಡೇ ರಜೆ ಇರುತ್ತೆ ಫ್ರೆಂಡ್ಸ್. ನೀವು ಹೋಗೋದಾದರೆ ಇನ್ನು ಮಿಕ್ಕಿ ಟೈಮಲ್ಲಿ 24 ಅವರ್ಸ್ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್, ನಾವು ನಿನ್ನೆ ಹೋಗಿದ್ದು, ಅಷ್ಟು ರಶ್ಶು. ಆಮೇಲೆ ಹಬ್ಬ ಕಳೆದ್ಮೇಲೆ ಹೇಳಿದ್ದಾರೆ ಫ್ರೆಂಡ್ಸ್, ನಮ್ಮದೇನಿಲ್ಲ, ನಂದು ಓಲ್ಡ್ ಬಳೆ ಇತ್ತು, ಅದನ್ನೇ ಹಾಕಿ. ಆದರೆ ಫ್ರೆಂಡ್ಸ್, ನಾವು ಯಾವುದೇ ಹಾಕಿದ್ರೂ ಅದರಲ್ಲಿ ನಿಮಗೆ ಗೊತ್ತಲ್ಲ, ಅದರಲ್ಲೆಲ್ಲ ಕಲ್ಲರು ಅದನ್ನೆಲ್ಲ ತೆಗೆದು ಅದನ್ನು ಬಿಸಿ ಮಾಡ್ತೀವಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದರಲ್ಲಿ ನಾವು ಯಾವುದಾದ್ರೂ ಒಡವೆ ಹಾಕ್ಕೊಂಡಿದ್ರೆ ಫುಲ್ ಡಸ್ಟ್ ಇರುತ್ತಂತಲ್ಲ, ಅದನ್ನೆಲ್ಲ ತೆಗಿತಾರೆ. ಹಂಗಾಗಿ ಫ್ರೆಂಡ್ಸ್, ನಮ್ಮದು ನಿನ್ನೆ ನಾವು ಅದಕ್ಕೆ ಅಲ್ಲಿಗೆ ಹೋಗಿದ್ದು. ಆದರೆ ಫ್ರೆಂಡ್ಸ್, ನಾನು ನಿಮ್ಗೆ ಏನು ಸಜೆಷನ್ ಕೊಡ್ತೀನಿ ಅಂದರೆ, ಗೋಲ್ಡ್ ರೇಟು ಬರ್ತಾ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗುತ್ತೆ ಅಂತ ಯಾರೂ ಕನಸು ಕಾಣಬೇಡಿ. ಯಾಕಂದರೆ ಅಷ್ಟು ರೈಟ್ ಆಗಿದೆ. ಸುಮ್ಮನೆ ಫ್ರೆಂಡ್ಸ್ ಎಲ್ಲರೂ ರೈಟು ಅಷ್ಟ ಐತೆ ಇಷ್ಟ ಐತೆ ಅಂತೀವಿ. ನೀವು ಯಾರಾದರೂ ಅಕಸ್ಮಾತ್ ಅಮೌಂಟ್ನ ಇಟ್ಕೊಂಡಿದ್ರೆ ದಯವಿಟ್ಟು ಇವಾಗಲೇ ಒಡವೆನ ಮಾಡಿಸ್ಕೊಬಿಡಿ. ನೆಕ್ಸ್ಟ್ಗೆ ಕಮ್ಮಿ ಆಗುತ್ತೆ ಅಂತ ಕನಸು ಕಾಣಬೇಡಿ. ಒಡವೆನ ಮಾಡಿಸಿಟ್ಕೊಂಡ್ರೆ ಫ್ರೆಂಡ್ಸ್, ನಮಗೆ ಒಂದು ಕಷ್ಟಕ್ಕಾದರೂ ಅಡ ಇಟ್ಕೋಬೋದು, ಏನಕ್ಕಾದರೂ ಒಂದು ಅನುಕೂಲ ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್, ಈ ಥರ ಆಯಿತು. ನಾನು ಒಂದು 6-7 ಮಂತ್ ಹಿಂದೆಯೇ ಹೋಗಬೇಕು ಅಂದ್ಕೊಂಡಿದ್ದೆ, ಆದರೆ ಆಗಿರಲಿಲ್ಲ ಫ್ರೆಂಡ್ಸ್. ಈ ಥರ ಹಿಂಗಾಗಿ ನಮ್ಮದು ಅದೇನೇ ಇತ್ತು, ಅದರ ಮೇಲೇ ಕೂಲಿ ಅಷ್ಟೇ ಕೊಟ್ಟಿರೋದು. ಅದು ಫ್ರೆಂಡ್ಸ್, ನಾನು ಮಾಮೂಲಿ 2 ಮಾಡಿಸ್ಕೊಂಡಿದ್ದೆ. ಇವಾಗಲೂ ನಾನು 2 ಮಾಡಿಸ್ಕೊಂಡಿದ್ದೀನಿ. ಚಿನ್ನದ್ರಷ್ಟು ಅಷ್ಟಿದೆ ಫ್ರೆಂಡ್ಸ್. ನಿನ್ನೆ ನಾನು ಹಾಸನಿಂದ ಬಂದಾಗಲೇ ನಾವು 10 ಗಂಟೆ ಆಗಿತ್ತು. ಯಶವಂತಪುರದಲ್ಲಿ ಇಳಿದು ಆಟೋ ಮಾಡ್ಕೊಂಡು ಬಂದ್ವಿ. ಮತ್ತು ಮಧ್ಯಾಹ್ನ ಊಟ ಅಲ್ಲೇ ಮಾಡಿದ್ವಿ. ಆದರೆ ಅಂಗಡೀಲಿ ಕಾಲಿಡೋಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್, ಅಷ್ಟು ರಶ್ ಇದೆ. ಯಾಕಂದರೆ ಆ ಅಂಗಡಿ ಅಷ್ಟೇ ಫೇಮಸ್ ಇದೆ. ಆಮೇಲೆ ಫ್ರೆಂಡ್ಸ್, ಎಲ್ಲದಕ್ಕೂ ಗ್ಯಾರಂಟಿ ಇದೆ, ಅದು ತುಂಬ ಫೇಮಸ್ಸು ಫ್ರೆಂಡ್ಸ್. ನಾವಿರೋದು ಬೆಂಗಳೂರಲ್ಲೇ. ಆದರೆ ನಾವು ಯಾವಾಗಲೂ ಏನಾದರೂ ಒಡವೆ ತಗೋಬೇಕು ಅಂದರೆ ಫ್ರೆಂಡ್ಸ್, ನಾನು ನನ್ನ ಮಕ್ಕಳು ಎಲ್ಲರೂ ನಾವು ಅಲ್ಲಿಗೇ ಹೋಗೋದು. ಆ ಥರ ನಿನ್ನೆ ಹೋಗಿದೆ ಫ್ರೆಂಡ್ಸ್. ಇನ್ನು ಇವತ್ತು ಬಂದು ಬುಧವಾರ, ನಾನು ಮಾರ್ನಿಂಗ್ ಶಿಫ್ಟು, ನಂದು ಬೆಳಗ್ಗೆ ಫಸ್ಟ್ ಶಿಫ್ಟ್ ಇತ್ತು. ಇವತ್ತು ಫಸ್ಟ್ ಶಿಫ್ಟ್ಗೆ ಹೋಗಿದೆ ಫ್ರೆಂಡ್ಸ್. ನಾನು ಬಂದು ಮಲ್ಕೊಬಿಟ್ಟಿದ್ದೀನಿ. 4 ಗಂಟೆಗೆ ಬಂದು ಮಲ್ಕೊಂಡೆ. ಏನಾಯ್ತು ಅಂದರೆ 9 o'clock ತನಕ ಮಲಗಿದ್ದೀನಿ ಫ್ರೆಂಡ್ಸ್. 9 ಗಂಟೆ ತನಕ ಮಲಗಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನಾನಿವತ್ತು ವೀಡಿಯೋ ಹಾಕಿದ್ದೀನಿ. ಒಂದು ಸೋಫಾ ತರಬೇಕು, ನನಗೊಂದು ತುಂಬ ದಿವಸದಿಂದ ಆಸೆ ಇತ್ತು ಫ್ರೆಂಡ್ಸ್, ಸೋಫಾ ತರಬೇಕು ಅಂತ. ಅಂದರೆ ಸಡನ್ನಾಗಿ ನಾನು ಸೋಫಾ ಅಂಗಡಿಗೆ ಹೋದೆ. ಆದರೆ ಫ್ರೆಂಡ್ಸ್, ಇದು ನನಗೆ ಲಕ್ಕಾಗಿ ಸಿಕ್ಕಿರೋ ಸೋಫಾ. ಯಾಕೆ ಅಂದರೆ ಇದನ್ನು ಬೇರೆ ಯಾರೋ ರೆಡಿ ಮಾಡಿಸಿದ್ರಂತೆ. ಅವರು 15 ಡೇಸ್ ಆದರೂ ಬರಲೇ ಇಲ್ವಂತೆ. ಹಂಗಾಗಿ ಅಂಗಡಿಯವರು, ಮೇಡಮ್ ಇದನ್ನು ನಾವು ಬೇರೆಯವ್ರಿಗೆ ರೆಡಿ ಮಾಡಿರೋದು, ನಿಮಗೆ ಬೇಕು ಅಂದರೆ ರೆಡಿ ಮಾಡಿಕೊಡ್ತೀವಿ ಅಂತ. ಆದರೆ ಫ್ರೆಂಡ್ಸ್, ಇದು ತಿಕ್ಕಾಗಿ ಸ್ವಲ್ಪ ದಪ್ಪಾಗಿ ಬಿಗ್ಗಾಗಿ ಮಾಡಿದರು, ಅವ್ರಿಗೆ ರೆಡಿ ಮಾಡಿದ್ರಂತೆ. ಆಮೇಲೆ ಫ್ರೆಂಡ್ಸ್, ನಾನು ಹೆಂಗೂ ತರಬೇಕಿತ್ತಲ್ಲ, ರೆಡಿ ಮಾಡೋಕ್ಕೆ 1 ವೀಕ್ ಆಗುತ್ತೆ ಅಂತ ಅಂದರು. ಇನ್ನು ಅಮೌಂಟು ನಮ್ಮ ಇದ್ದರೆ ಖರ್ಚಾಗಿ ಹೋಗುತ್ತಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್, ನಾನೇನು ಮಾಡಿದೆ, ಆ ಸೋಫಾನೇ ತೊಗೊಂಡು ಬಂದೆ. ಅದು ವೀಡಿಯೋ ಹಾಕಿದೆ. ಆಮೇಲೆ ಫ್ರೆಂಡ್ಸ್, ಅದಕ್ಕೆ ಕವರ್ ಹೊಲಿಯೋಕ್ಕೆ ಹೇಳಿದ್ದೀನಿ. ಅದು 3-4 ಡೇಸ್ ಆಗುತ್ತದೆ. ಮನೆ ಹತ್ರನೇ ಬಂದು ಹೊಲಿತಾರೆ ಫ್ರೆಂಡ್ಸ್. ನಾವು ಯಾವುದೇ ವಸ್ತು ತಗೊಂಡ್ರು ಮೇಯ್ನ್ ಅದ್ರ ಮೇಲೆ ನಾವು ಕೂರ್ತೀವಿ, ಒದ್ದಾಡ್ತೀವಿ. ನಮ್ಮ ಮನೇಲೇನು ಯಾರೂ ಸಣ್ಣ ಮಕ್ಕಳಿಲ್ಲ ಫ್ರೆಂಡ್ಸ್. ಆದರೆ ನನ್ನ ಮಗಳೇ ಚಿಕ್ಕ ಮಕ್ಳ ಥರ ಅಲ್ಲೋ ಕೂತ್ಕೊಳ್ಳೋದು, ಮಲ್ಕೊಳ್ಳೋದು, ಅಲ್ಲೇ ಹೋಗಿ ಲ್ಯಾಪ್ಟಾಪ್ ತೊಗೊಂಡೋಗಿ ಕೆಲಸ ಮಾಡೋದು. ಅವಳು ಒಂದು ಜಾಗದಲ್ಲಿ ಕೆಲಸ ಮಾಡಲ್ಲ ಫ್ರೆಂಡ್ಸ್. ಇವಾಗ ಒಳಗಡೆ 2 ಟೇಬಲ್ ತಗೊಂಡು ಟೇಬಲ್ ಬೇಕು ಅಂತ
5000 ಕೊಟ್ಟು ಚೇರ್ ತೆಗೆಸ್ಕೊಂಡು ಚೇರ್ ಮೇಲೆ ಕೂತ್ಕೊತೀನಿ ಅಂತ. ಅದ್ರ ಮೇಲೂ ಕೂತ್ಕೊಳ್ಳಿಲ್ಲ, ಚಿಕ್ಕದೆರಡು ಟೇಬಲ್ ಮಾಡಿಸ್ಕೊಂಡು ಬೆಡ್ರೂಮಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಂತ. ಇವಾಗ ಅದ್ರ ಮೇಲೂ ಮಾಡಲ್ಲ ಫ್ರೆಂಡ್ಸ್. ಮತ್ತು ಈಗ ಮೊನ್ನೆ ಹೋಗಿ 3500ಗೆ ಇನ್ನೊಂದು ಟೇಬಲ್ಲು ನಾವು ಫೈನಾನ್ಸಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ತಗೋತೀವಿ, ಅಲ್ಲೋಗಿ ಒಂದು ಟೇಬಲ್ ತಗೊಂಡು ಈಗ ಅದ್ರ ಮೇಲೂ ಸರಿಯಾಗಿ ಮಾಡ್ತಾಯಿಲ್ಲ. ಹಂಗಾಗಿ ಈ ಮೇಲೆ ಈ ಚಳಿ ದಿವಾನ್ ಕಟ್ಟಿದೆ, ಅದ್ರ ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾಳೆ. ಆಮೇಲೆ ಅದಕ್ಕೆ ಈಗ ಸೋಫಾದ ಮೇಲೂ ಚಿಕ್ಕ ಮಕ್ಕಳೇ ಏನು ಆಗಬೇಕಾಗಿಲ್ವಲ್ಲ. ಆಮೇಲೆ ಊಟ ತಿನ್ನೋದು ಮಲ್ಕೊಳ್ಳೋದು ಎಲ್ಲಂದ್ರಲ್ಲಿ ಕೂತ್ಕೊತಾಳೆ, ಎಲ್ಲಂದ್ರಲ್ಲಿ ಕೆಲಸ ಮಾಡ್ಕೊತಾಳಲ್ಲ. ಹಂಗಾಗಿ ಫ್ರೆಂಡ್ಸ್ ಕವರ್ನ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ನಾನು ಇವಾಗ ಸ್ವಲ್ಪ ಬಟ್ಟೆಗಳನ್ನ ತಂದಿದ್ದೆ ಮೊನ್ನೆನೇ, ಅದನ್ನು ಮಾಡುವಾಗ ನಾನು ಸೋಫಾದ ಮೇಲೆ ಕೂತ್ಕೊತೀನಿ ಮಾಡ್ತೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಹಂಗಾಗಿ ಫ್ರೆಂಡ್ಸ್ ನಾನು ತುಂಬ ವರ್ಷದಿಂದ ತರಬೇಕು ಅಂತ ಇದ್ದಿದ್ದು. ಆಲ್ರೆಡಿ ನಾನು ಕೆಲಸ ಮಾಡೋಕ್ಕೆ 18-19 ಇಯರ್ಸ್ ಆಗೋಯಿತು. ಇದೊಂದು ಚಿಕ್ಕ ಆಸೆ ಇತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ನಾನೇನು ಮಾಡಿದೆ ಇವತ್ತು. ಹೆಂಗೋ ಅವರು ರೆಡಿ ಮಾಡಿರೋ ಸೋಫಾ ಅಂದ್ರಲ್ಲ, ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು. ಅವರು ಸ್ವಲ್ಪ ಕಮ್ಮಿ ಜಾಸ್ತಿ ಮಾಡಿದ್ದೀವಿ, ಇದನ್ನು ಕಮ್ಮಿ ಮಾಡಿಕೊಡ್ತೀವಿ ಮೇಡಮ್ ಅಂದರು. ಇಲ್ಲ ಸರ್ ಕೊಡೋಂಗಿದ್ರೆ ನಾನು ಇದನ್ನೇ ನನಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ 40,000 ಆಯಿತು. ಅದು 50,000 ಅಂದ್ಕೊಳ್ಳಿ. ಅವರು ಬೇರೆಯವ್ರಿಗೆ ಮಾಡಿದ್ದಲ್ವ, ಮಾಡಿಕೊಡ್ತೀವಿ 1 ವೀಕು ಅಂದರು. ಆದರೆ ಫ್ರೆಂಡ್ಸ್ ಕವರ್ ಇನ್ನೂ ಹೊಲಿತಾರೆ ಇವತ್ತು. ಅದೊಂದು ಬರೋ ಟೈಮಲ್ಲಿ ಒಂದು 10 ನಿಮಿಷ ಫ್ರೆಂಡ್ಸ್, ನಾನೇನಲ್ಲಿ ಜಾಸ್ತಿ ಇಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಒಂದು ಬಟ್ಟೆ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ನಾವು ನೋಡ್ತಾ ನಮಗೆ ಯಾವುದು ತಗೋಬೇಕು ಅಂತಲೇ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಹಂಗಾಗಿ ಫ್ರೆಂಡ್ಸ್ ನಾನು ನೋಡಿದೆ ಒಂದು 10 ಆಮೇಲೆ ಸ್ವಲ್ಪ ಹೊತ್ತು ಅವ್ರಿಗೆ ವಾದ ಮಾಡಿಬಿಟ್ಟು ನಾನೇನು ಮಾಡಿದೆ, ಸರ್ ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ, ಇಲ್ಲ ಅಂದರೆ ನಾನು ನಾಳೆನೇ ತಗೋತೀನಿ ಬರ್ತೀನಿ ಅಂತ ಹೇಳಿದೆ. ಇಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ 4 ಜನ ಬಂದು, ಅವರೇ ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿರೋದು. ನಿಮಗೆ ಗೊತ್ತಲ್ಲ, ನಮ್ಮ ಮನೆ ಹತ್ರ ಸ್ವಲ್ಪ ನಾಯಿಗಳು ಓನರ್ದು ಅದು ಸ್ವಲ್ಪ ಕಿರಿಕ್ ಮಾಡಿದ್ರು ತಂದು ಎಲ್ಲ ಹಾಕಿ ರೆಡಿ ಮಾಡಿ ಹೋಗಿದ್ದಾರೆ. ಈಗ ಸದ್ಯಕ್ಕೆ ಹಾಲ್ಗೆ ಹಾಕಿದ್ದೀನಿ ಫ್ರೆಂಡ್ಸ್. ನನಗೆ ಹಾಲಲ್ಲಿ ಜಾಗ ಇತ್ತು. ನಮ್ಮದು ಈ ಮನೆದು ಬಂದು ಲೀಜು ಮುಗ್ದೋಯ್ತು ಫ್ರೆಂಡ್ಸ್, 3 ವರ್ಷದ ಮೇಲೇ ಆಯಿತು. ಇವಾಗ ನಾವು ಈ ಮನೇನ ಖಾಲಿ ಮಾಡಬೇಕು ಅಂದ್ಕೊಂಡಿದ್ವಿ. ಇನ್ನು ನಮ್ಮ ಓನರು ಏನೂ ಹೇಳಿದ್ದೀವಿ ಒಟ್ಟಿನಲ್ಲಿ ಫ್ರೆಂಡ್ಸ್. ನಾವಿನ್ನು ಯಾವಾಗ ಖಾಲಿ ಮಾಡ್ತೀವೋ ಗೊತ್ತಿಲ್ಲ. ಸದ್ಯಕ್ಕೆ ಈಗ ನಾವು ಅದೇ ಮನೇಲಿದ್ದೀವಿ. 3 ವರ್ಷದ ಮೇಲೇ, 3 ವರ್ಷ 3 ತಿಂಗಳಿಗೆ ಬಂತೇನೋ ಫ್ರೆಂಡ್ಸ್ ಈ ಮನೇಲಿ ಇದ್ದೀವಿ. ನಮಗೆ ಈ ಮನೆಯಲ್ಲಿ ಏನೂ ಇಶ್ಯೂ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ನಾವು ಟೈಮಿಗೆ ಕರೆಕ್ಟಾಗಿ ಕೆಲಸಕ್ಕೆ ಹೋಗ್ತೀವಿ ಬರ್ತೀವಲ್ಲ, ನಮಗೆ ನೀರಿಗೆ ಸ್ವಲ್ಪ ಅಷ್ಟೇ ಫ್ರೆಂಡ್ಸ್. ಇಲ್ಲ ಅಂದರೆ ಈ ಮನೇಲಿ ನಮಗೆ ಎಲ್ಲ ಅನುಕೂಲ ಇದೆ, ನಾವು ಈ ಮನೇಲೇ ಇರಬೇಕು ಅಂದ್ಕೊಂಡಿದ್ದು. ಆದರೆ ನೀರೇ ಇಲ್ಲ ಅಂದರೆ ನಾವು ಏನು ಮಾಡೋದು ಫ್ರೆಂಡ್ಸ್. ಅದರದ್ದು ಸ್ವಲ್ಪ ಏನಂದರೆ ಬಿಡ್ತಾರೆ ಫ್ರೆಂಡ್ಸ್, ನಮ್ಮ ಕೆಲಸದ ಟೈಮ್ಗೆ ನಮಗೆ ಸೆಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್. ಹಂಗಾಗಿ ನಾವು ಖಾಲಿ ಮಾಡ್ತಾಯಿರೋದು ಫ್ರೆಂಡ್ಸ್. ಇಲ್ಲ ಅಂದಿದ್ರೆ ನಾವು ಎಷ್ಟು ವರ್ಷ ಬೇಕಾದರೂ ಇಲ್ಲೇ ಇರ್ತಾಯಿದ್ದೋ. ಯಾಕೆಂದರೆ ನೋಡಿ, ಇವಾಗ ಇನ್ನೂ ನಾನು ಪಾತ್ರೆನೇ ತೊಳೆದಿಲ್ಲ. ನನ್ನ ಮಗಳು ನಾನು ನೀರಲ್ಲಿ ಬರ್ತಾಯಿಲ್ಲ ಅಂದು ನಾನು ಸ್ವಲ್ಪ ಬಕೆಟಲ್ಲಿ ಇದರಲ್ಲಿ ತುಂಬ್ಕೊಂಡಿರ್ತೀನಿ, ಅದನ್ನೇ ಎತ್ಕೊಂಡೋಗಿ ಈಗ ವಾಶ್ ಮಾಡ್ತೀನಿ. ಹಾಗಾಗಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಚಪಾತಿ ಮಾಡಿದೆ, ಕಡಲೆಬೇಳೆ ಎಲ್ಲ ಹುರಿದು ಚಟ್ನಿ ಮಾಡಿದೆ. ಬೆಳಗ್ಗೆ ಏನು ನಾಷ್ಟ ಮಾಡಬೇಕು ಅಂತ ನಾನಿನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನೂಡಲ್ಸ್ ಪಾಕೆಟ್ ಇರಬೇಕು ನೋಡ್ತೀನಿ, ಇದ್ರೆ ಬೆಳಗ್ಗೆಗೆ ನೂಡಲ್ಸ್ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಫಸ್ಟ್ ಶಿಫ್ಟಲ್ಲಿ ಅರ್ಜೆಂಟ್ಗೆ ಏನಾಗುತ್ತೆ ಅದನ್ನೇ ನೋಡಬೇಕು. ಇನ್ನು ಫ್ರೆಂಡ್ಸ್ ನಾನು ಸ್ವಲ್ಪ ನಂದು ಪಟಾಕಿ ಕಾರ್ಡ್ದು ಅಂಗಡೀಲಿ ಸ್ವಲ್ಪ ಹೋಗಬೇಕಿತ್ತು. ಅಂಗಡಿಯಲ್ಲಿ ಹೋಗಿ ಫ್ರೆಂಡ್ಸ್ ನೋಡಿ, ನಂದು ಆ ಕಾರ್ಡ್ಗೆ ಒಂದು ಚಿಕ್ಕದು ಉಂಗುರ ತರಬೇಕಿತ್ತು. ಅಲ್ಲಿ ಸ್ವಲ್ಪ ಪಟಾಕಿ ಕಾರ್ಡ್ದು ಇತ್ತು, ಅದನ್ನು ತಗೊಂಡು ಬಂದೆ ಫ್ರೆಂಡ್ಸ್. ಹಂಗಾಗಿ ನಾನೇನು ಇವತ್ತು ಅಡುಗೆ ಮಾಡಲಿಲ್ಲ. ರಾತ್ರಿನೇ ಹುಳ್ಳಿಕಾಳನ್ನ ನೆನೆಸಿದೆ. ನನ್ನ ಮಗಳು ಹುಳ್ಳಿಕಾಳು ತೊಂಡೆಕಾಯಿ ಹಾಕಿ ಬೇಯಿಸಿ ಸಾಂಬಾರನ್ನ ಅವಳು ಹಂಗೆ ರಸ ಕಿವುಚ್ಕೊಂಡು ಊಟ ಮಾಡ್ತಾಳೆ. ಈಗ ನಾನು ಹಂಗೆ ಕಿವುಚ್ಕೊಂಡು ಊಟ ಮಾಡ್ತೀನಿ ಫ್ರೆಂಡ್ಸ್. ನಾನು ಏನೀಗ ಒಗ್ಗರಣೆಗೆ ಹಾಕಲ್ಲ. ರೈಸ್ ಮಾಡಿದ್ದಾಳೆ, ಕಾಳು ಒಗ್ಗರಣೆ ಮಾಡಿದ್ದಾಳೆ, ಮತ್ತು ಅನ್ನ ಮಾಡಿದ್ದಾಳೆ. ಇನ್ನೇನು ಹಪ್ಪಳ ಏನು ಎಣ್ಣೆಗೆ ಹಾಕಿಲ್ಲ, ಎಲ್ಲನೂ ರೆಡಿ ಮಾಡಿದ್ದಾಳೆ. ಅವಳಿಗೇನಾಗಿದೆ, ಇವತ್ತು ನಮ್ಮನೆ ವಾಶ್ ಬೇಷನಲ್ಲಿ ಪಾತ್ರೆ ಎಲ್ಲ ಹಾಕಿದ್ದು ಅದು ಸ್ವಲ್ಪ ಕಟ್ಕೊಂಡಿರ್ತಲ್ಲ, ಹಂಗಾಗಿ ನೀರು ಕೆಳಗಡೆ ಚೆಲ್ಲುತ್ತೆ. ಅದಕ್ಕೆ ಫುಲ್ ಮನೆಯೆಲ್ಲನೂ ಒರೆಸ್ಕೊಂಡು ಕೂತಿದ್ದಾಳೆ. ಅವಳೇ ಅಡುಗೆ ಮಾಡಿದ್ದಾಳೆ ಫ್ರೆಂಡ್ಸ್. ನಾನಿನ್ನು ಅಲ್ಲೇ ಹೋಗಿದ್ದಲ್ಲ, 1 kg ದ್ರಾಕ್ಷಿ, 1 kg ಬಾಳೆಹಣ್ಣು, 1 kg ಒಂದು ಅರ್ಧ kg ಸಪೋಟ, ಇದೆಲ್ಲನೂ ಫ್ರೂಟ್ನ ತಗೊಬಂದೆ. ಪಪ್ಪಾಯಿ ಏನು ತರಲಿಲ್ಲ ಫ್ರೆಂಡ್ಸ್, ನೆನ್ನೆ ತಂದಿದ್ದು ಕಟ್ ಮಾಡಿ ಇಟ್ಟಿದ್ದು, ಇನ್ನೂ ಸ್ವಲ್ಪ ಹಂಗೆ ಇದೆ. ಹಂಗಾಗಿ ಫ್ರೆಂಡ್ಸ್ ಈಗ ನಂದು ಇನ್ನೇನು ಊಟ ಮಾಡಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಂದು ಕೈ ಪೇನ್ ಇತ್ತಲ್ಲ, ಅಲ್ಲೇ ಒಬ್ಬರು ಕೃಷ್ಣ ಡಾಕ್ಟ್ರು ಅಂತಿದ್ದಾರೆ, ಸುಲ್ತಾನ್ಪಾಳ್ಯದಲ್ಲಿ ಹೋಗಿದೆ ಫ್ರೆಂಡ್ಸ್. ಅವರು BP ಎಲ್ಲ ಚೆಕ್ ಮಾಡಿದರು, ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಒಂದು ಇಂಜೆಕ್ಷನ್ ಹಾಕಿಸ್ಕೊಬಂದೆ. ಈ ಕೈದಕ್ಕೆ ಅವರು 3 ಥರ ಬ್ಲಡ್ ಟೆಸ್ಟಿಂಗ್ ತಗೊಂಡಿದ್ದಾರೆ ಫ್ರೆಂಡ್ಸ್. ಒಂದು ಥೈರಾಯ್ಡ್ಗೆ, ಒಂದು ಕೈ ಕಾಲು ನೋವಿಗೆ, ಇನ್ನೊಂದು ಬಂದು ಬ್ಲಡ್ಡು ನಮಗೆ ಎಷ್ಟಿದೆ ಅಂತ. ನಾಳೆ 6:30ಗೆ ಬರೋಕ್ಕೆ ಹೇಳಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೋಗಿ ಚೆಕಪ್ ಮಾಡಿಸ್ಕೊಬಂದೆ. 1050 ರೂಪೀಸ್ ಆಯಿತು 3 ಥರ ಬ್ಲಡ್ ಚೆಕಪ್ಗೆ ಕೊಟ್ಟು ಬಂದಿದ್ದೀನಿ. ನಾಳೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಇನ್ನು ಆಮೇಲೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಬರೆದಿರು ಫ್ರೆಂಡ್ಸ್. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂಡ್ರೆ ಹೆಂಗೆ ಅಂದರೆ ಇದ್ದಕ್ಕಿದ್ದಂಗೆ ದಪ್ಪ ಆಗಿಬಿಡ್ತೀವಿ. ಹಂಗಾಗಿ ಫಸ್ಟ್ ಹಳೇದೇ ನಾನು ಇನ್ನು 1 ತಿಂಗಳಲ್ಲಿ ಇನ್ನೂ ಒಂದು 10 ಹಂಗೆ ಮಿಕ್ಸ್ ಇದೆ, ಅದನ್ನು ತಗೊಳ್ಳಿಲ್ಲ. ಪೇಯ್ನ್ಗೆ 2 ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಒಂದು ಇಂಜೆಕ್ಷನ್ ಮಾಡಿದ್ರು, ಸೊಂಟಕ್ಕೆ ಮಾಡಿಸ್ಕೊಂಡು ಬಂದೆ. ಇನ್ನು ಫ್ರೆಂಡ್ಸ್ ನೀವೇ ನೋಡ್ತೀರಿ ನಮ್ಮದು ಫುಡ್ಡು ಫ್ರೂಟು ಮತ್ತು ಜ್ಯೂಸು ಎಲ್ಲ ಕುಡಿತಾನೆ ಇರ್ತೀನಿ. ಏನು ಮಾಡೋದು ಫ್ರೆಂಡ್ಸ್, ಮನುಷ್ಯ ಒಂದೇ ಥರ ಇರೋಕ್ಕಾಗುತ್ತಾ. ಹಾಗಾಗಿ ಫ್ರೆಂಡ್ಸ್ ನಾನು ಇವತ್ತು ಸೋಪ ಒಂದು ತಗೊಂಡು ಬಂದೆ ಅಷ್ಟೇ ಫ್ರೆಂಡ್ಸ್. ಇನ್ನೇನು ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ, ಇನ್ಯಾವುದು ನಾನು ಈಗ ಸದ್ಯಕ್ಕೆ ತರೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಆಲ್ರೆಡಿ ಟಿವಿದೆ, ನಿಮಗೆ ಗೊತ್ತು, ಮಂತ್ಲಿ ಕಟ್ತಾಯಿದ್ದೀನಿ ನಾನು. ಯಾವುದನ್ನೂ ಇದು ಮಾತ್ರ ಫ್ರೆಂಡ್ಸ್ ಕ್ಯಾಶೇ ತಂದಿದ್ದು ಸೋಫಾನ, ಕ್ಯಾಶ್ ತಗೊಂಡು ಬಂದೆ. ಇನ್ನೇನು ನಮ್ಮ ಮನೆಗೆ ಇನ್ನೇನೋ ಥರಕ್ಕೆ ಎಲ್ಲ ಆಲ್ರೆಡಿ ತಂದಾಯಿತು ಫ್ರೆಂಡ್ಸ್. ನಾನು ಒಂದೊಂದು ವರ್ಷಕ್ಕೆ ಏನಾದರೂ ಒಂದೊಂದೇ ತಗೊಳ್ಳೋದು ಫ್ರೆಂಡ್ಸ್. ಇನ್ನು ಈ ಮನೆಗೆ ಸೋಫಾನೂ ಆಯಿತು, ಫ್ರಿಜ್ ಇದೆ, ವಾಷಿಂಗ್ ಮಿಷನ್ ಇದೆ, ಎಲ್ಲ ಇದೆ.
ಟಿ ವಿ ಒಂದು ತರಬೇಕಿತ್ತು, ಅದನ್ನು ತಂದಾಯಿತು ಫ್ರೆಂಡ್ಸ್. ಇನ್ಯಾವುದು ನಾನೀಗ ಸದ್ಯಕ್ಕೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಫ್ರೆಂಡ್ಸ್ ನಾವು ಎಲ್ಲ ತಿಂಗಳ ನಿಮಗೆ ಗೊತ್ತು, ನಮ್ಮದು ಚೀಟಿ ಕಟ್ಟೋದಿರುತ್ತೆ, ಬಾಡಿಗೆ ಕಟ್ಟೋದಿರುತ್ತೆ, ರೇಷನ್ನು ಇದೆಲ್ಲನೂ ನೋಡಬೇಕಲ್ಲ. ಇನ್ನು ಹಾಸನ್ಗೆ ಹೋಗಬೇಕು ಫ್ರೆಂಡ್ಸ್. ಅವರು ಹಬ್ಬ ಕಳೆದ್ಮೇಲೆ ಬರೋಕ್ಕೆ ಹೇಳಿದ್ದಾರೆ. ಅಲ್ಲಿಗೆ ಹೋಗಿ ಅದೊಂದು ನಾನು ತರಬೇಕು ಅಷ್ಟೇ ಫ್ರೆಂಡ್ಸ್. ನಂದು ಬಳೆ ಇನ್ನೇನಿಲ್ಲ ಫ್ರೆಂಡ್ಸ್. ನಾನೇನು ಹೊಸ್ದಾಗಿ ಯಾವುದನ್ನೂ ಮಾಡಿಸ್ಕೊಂಡಿಲ್ಲ. ಅದು ನಂದು ದಪ್ಪ ಇತ್ತು, ಎಲ್ಲ ಇದು ಹೂವು ಇರೋದೆಲ್ಲ ಬಿದ್ದೋಗಿತ್ತು. ಹಂಗಾಗಿ ಫ್ರೆಂಡ್ಸ್ ಬುಧವಾರದ್ದು ನನ್ನ ರೋಟಿನೂ ಇಷ್ಟಿತ್ತು ಫ್ರೆಂಡ್ಸ್. ಈಗ ನಾನಿನ್ನು ಊಟ ಮಾಡಿಲ್ಲ. ಈಗ ಜಸ್ಟ್ ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೊಂಡ್ರೆ ಬೆಳಗ್ಗೆ 4 o'clock ಎದ್ದೇಳಬೇಕು. ಬಂದ ತಕ್ಷಣ ನಾನು ಫ್ರೆಂಡ್ಸ್ ಮಲ್ಕೊಬಿಡ್ತೀನಿ. 4 ಗಂಟೆಗೆ ಬಂದು ಮಲ್ಕೊಂಡಳು. 5, 6, 7, 8, 9 ಗಂಟೆ 5 ಅವರ್ಸ್ ಮಲಗಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಈಗ ಸ್ವಲ್ಪ ನಾನು ಸ್ವಲ್ಪ ಲೇಟಾಗಿ ಮಲ್ಕೊತೀನಿ. ಅಷ್ಟು ಬಿಟ್ಟರೆ ಇನ್ಯಾವುದೂ ಇಲ್ಲ. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಯಾಕೆಂದರೆ ನಿಮ್ಮೆಲ್ಲರ ಸಹಕಾರದಿಂದ ನಂದು ಆಲ್ರೆಡಿ 1300 ಸಬ್ಸ್ಕ್ರೈಬರ್ ಆಗಿದೆ, 3.5 ಲಕ್ಷ ವ್ಯೂಸ್ ಆಗಿದೆ. ಮತ್ತು ವಾಚ್ ಅವರ್ಸು 2000 ನೆನ್ನೆಗೆ ಆಗೋಯ್ತು ಫ್ರೆಂಡ್ಸ್. ನೋಡೋಣ ಇನ್ನು 2 ಮಂತ್ಗೆ ಎಷ್ಟಾಗುತ್ತೆ ಏನು ಅಂತ ನೋಡ್ಕೋಬೇಕು. ಮಾನಿಟೈಸೇಷನ್ ಆಗೋಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಂದು ಫಸ್ಟ್ ಚಾನಲ್ಲು ಹೋಗ್ಬಿಡ್ತು. ಈ ಚಾನಲ್ ಏನಾದರೂ ಮಾಡಿ ನಾನು ಮಾನಿಟೈಸೇಷನ್ ಮಾಡ್ಕೋಬೇಕು, ಒಂದು ಯೂಟ್ಯೂಬ್ ನಂದು ಚಾನಲ್ ಐತೆ ಅಂತ ಮಾಡಬೇಕು ಅಂತ. ಆದರೆ ನನಗೆ ಟೈಮ್ ಇಲ್ಲ. ಆದರೂ ಫ್ರೆಂಡ್ಸ್ ಟೈಮ್ ಸಿಕ್ಕಿದಾಗ, ಈಗಂತೂ ಫ್ರೆಂಡ್ಸ್ ನಾನು ಒಂದು ದಿನವೂ ಮಿಸ್ ಮಾಡಬಾರ್ದು ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ. ಆದರೆ ಫ್ರೆಂಡ್ಸ್ ನನಗೆ ವ್ಯೂಸು ಚೆನ್ನಾಗೇ ಬರ್ತಾಯಿದೆ. ನಂದಿನ್ನು ವಾಚ್ ಅವರ್ಸು ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್, ಬರೀ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಅದೆಲ್ಲ ಆಗಲಿ ನೋಡೋಣ ಫ್ರೆಂಡ್ಸ್. ಆಗಸ್ಟ್, ಈಗಾಗಲೇ ಏಪ್ರಿಲ್, ಮೇ, ಜೂನ್, ಜುಲೈ ಇನ್ನು 3 ತಿಂಗಳು ಫ್ರೆಂಡ್ಸ್ ನಾನು ಕಷ್ಟಪಟ್ಟು ಈಗ ಹೇಳ್ತಾರೆ ಫ್ರೆಂಡ್ಸ್ ಮಾನಿಟೈಸೇಷನ್ ಮಾಡಿಕೊಡ್ತಾರೆ ಹಾಗೆ ಹೇಗೆ ಅಂತ. ಆದರೆ ಫ್ರೆಂಡ್ಸ್ ನನ್ನ ಆಸೆ ಎಷ್ಟೇ ಕಷ್ಟ ಆಗಲಿ ಆದಷ್ಟು ನಾನು ಕಷ್ಟಪಟ್ಟೆ ನನ್ನದು ವಾಚ್ ಅವರ್ಸ್ ಮಾಡ್ಕೋಬೇಕು ಅಂತ. ಹಂಗಾಗಿ ಫ್ರೆಂಡ್ಸ್ ನಾನು ವೀಡಿಯೋ ಜಾಸ್ತಿ ಹಾಕೋಕ್ಕೆ ಟೈಮ್ ಇಲ್ಲ, ರೀಲ್ಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈಗ ಒಂದೊಂದು ವೀಡಿಯೋ ಡೈಲಿ ನಾನು ಒಂದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿ. ಬೆಳಗ್ಗೆ ಫ್ರೆಂಡ್ಸ್ ನಾನು ನಾಷ್ಟದಕ್ಕೆ 2,000, 3,000, 4,000 ಜನ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ನಂದು ಈ ವಿಡಿಯೋಗಳನ್ನ ಒಂದು 100 ಜನ, 150 ಜನ ನೋಡ್ತಾ ಇದ್ದಾರೆ. ನನಗೆ ಒಂದು ದೊಡ್ಡ ವಿಷಯ. ಒಂದೊಂದ್ಸಲ 6,000 ಜನ ನೋಡ್ತಾರೆ ಫ್ರೆಂಡ್ಸ್. ನನಗೆ ಅದೇ ತುಂಬಾ ಖುಷಿ ಆಗುತ್ತೆ. ಒಂದು ದಿನಕ್ಕೆ ಏನಿಲ್ಲ ಅಂದರೆ ಫ್ರೆಂಡ್ಸ್ ನನ್ನ ವೀಡಿಯೋದಲ್ಲಿ 10,000, 11,000 ವ್ಯೂಸ್ ಬರುತ್ತೆ. ಅದು ಫ್ರೆಂಡ್ಸ್ ಮಾನಿಟೈಸೇಷನ್ ಆದಮೇಲೆ ನಮ್ಗೆ ಅದರಿಂದ ಅಮೌಂಟ್ ಬರೋದು. ಇವಾಗ ನನಗೆ ಯಾವುದೂ ಬರ್ತಾಯಿಲ್ಲ. ಆ ಥರ ಬಂದಾಗ ಫ್ರೆಂಡ್ಸ್ ನಾನು ವೀಡಿಯೋ ಮಾಡದೇ ಇರ್ತೀನಿ. ಇದನ್ನೇ ಮಾಡಿದ್ದೀನಿ. ನೋಡೋಣ ಫ್ರೆಂಡ್ಸ್, 4 ಲಕ್ಷ ತಗೊಂಡು ಚಿಕ್ಕ ಕೇಕ್ ಕಟ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ಟೈಮ್ ಹೆಂಗಾಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ನಾನು ಕೆಲಸಕ್ಕೆ ಹೋಗ್ತಾ ಇರ್ತೀನಿ, ನಿಮಗೆ ಗೊತ್ತು. ಕೆಲಸಕ್ಕೆ ಹೋಗೋರು ಪಾಡು ಏನು ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದು ನಂದು ಬುಧವಾರದ ವೀಡಿಯೋ. ಓಕೆ ಫ್ರೆಂಡ್ಸ್, ಬಾಯ್.